Welcome to Political Science online class. Dear students, in previous video we learned topic like unitary government, meaning, definitions and features. Today in this video I am going to explain the federal government. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ವಿಡಿಯೋನಲ್ಲಿ ನಾವು ಏಕಾತ್ಮಕ ಸರ್ಕಾರದ ಅರ್ಥ, ವ್ಯಾಖ್ಯೆ ಮತ್ತು ಅವುಗಳ ಗುಣಲಕ್ಷಣದ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಕುರಿತಾಗಿ ನಾವು ತಿಳಿಯೋಣ. ಹಾಗಿದ್ದರೆ ಏನಪ್ಪ, ವಾಟ್ ಈಸ್ ಫೆಡರಲ್ ಗವರ್ನಮೆಂಟ್? ಹಾಗಿದ್ದರೆ ಏನು ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಎಂದರೆ ಏನು? ಇನ್ ಫೆಡರಲ್ ಗವರ್ನಮೆಂಟ್ two sets of governments are found. Powers are divided between union government and federating states. Say, powers are divided between the two government, union government and federating states. ಸಂಯುಕ್ತ ಮಾದರಿಯ ಸರ್ಕಾರ ಅಂದರೆ ಒಂದು ರಾಷ್ಟ್ರದ ಎಲ್ಲ ಅಧಿಕಾರವನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ಪ್ರಾಂತೀಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಣಗೊಂಡಿದ್ದರೆ ಅದನ್ನು ದ್ವಿಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವ ದೃಷ್ಟಿ ಅಥವಾ ಪದ್ಧತಿಯನ್ನು ಸಂಯುಕ್ತ ಸರ್ಕಾರ ಪದ್ಧತಿ ಎಂದು ಕರೆಯುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸಿಂಪಲ್ ಆಗಿ ಹೇಳೋದಾದರೆ ರಾಷ್ಟ್ರಕ್ಕೆ ಎರಡು ರೀತಿಯಾದಂಥ ಒಂದು ಸರ್ಕಾರ ಪದ್ಧತಿ, ಅಂದರೆ ರಾಜ್ಯಗಳಿಗೆ ಪ್ರತ್ಯೇಕವಾದಂಥ ಸರ್ಕಾರ, ಕೇಂದ್ರಕ್ಕೆ ಪ್ರತ್ಯೇಕವಾದಂಥ ಸರ್ಕಾರ. ಅಂದರೆ ಇಡೀ ರಾಷ್ಟ್ರಕ್ಕೆ ಒಂದು ಸರ್ಕಾರ, ಪ್ರತಿ ರಾಜ್ಯಕ್ಕೆ ಒಂದು ಸರ್ಕಾರ. ಎಲ್ಲ ಅಧಿಕಾರವನ್ನು ಕೇಂದ್ರ ಸರ್ಕಾರವೇ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಉದ್ದೇಶದಿಂದಾಗಿ ಎರಡು ಸರ್ಕಾರ ವ್ಯವಸ್ಥೆ ಇರುತ್ತೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎನ್ನುವಂಥದ್ದು. ನೋಡಿ, ಯುನಿಟರಿ ಗೌರ್ನಮೆಂಟಲ್ಲಿ ನಾವೇನು ನೋಡಿದ್ವಿ? ಟು ದಿ ಸಿಂಗಲ್ ಗೌರ್ನಮೆಂಟ್ ಸಿಸ್ಟಮ್ ಇಸ್ ಓನ್ಲಿ ಒನ್ ಸೆಂಟ್ರಲ್ ಗೌರ್ನಮೆಂಟ್. ಏಕಾತ್ಮಕ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ನಾವು ಕೇವಲ ಇಡೀ ರಾಷ್ಟ್ರಕ್ಕೆ ಒಂದೇ ಸರ್ಕಾರ ವ್ಯವಸ್ಥೆಯನ್ನು ನೋಡಿದ್ವಿ. ಆದರೆ ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಎರಡು ರೀತಿಯಾದಂಥ ಸರ್ಕಾರವನ್ನು ನೋಡ್ತೀವಿ ನಾವು. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಪ್ರತಿ ರಾಜ್ಯಗಳಿಗೆ ಒಂದೊಂದು ರಾಜ್ಯ ಸರ್ಕಾರ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನೇ ಫೆಡರಲ್ ಗವರ್ನಮೆಂಟ್ ಅಥವಾ ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಫೆಡರಲ್ ಗವರ್ನಮೆಂಟ್ two sets of the governments are found. The powers are divided between union government and federating states. ಒಂದು ರಾಷ್ಟ್ರದ ಎಲ್ಲ ಅಧಿಕಾರವನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ಪ್ರಾಂತೀಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಲ್ಪಟ್ಟಿದ್ದರೆ ಅದನ್ನು ನಾವು ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಅಂದರೆ ಇಲ್ಲಿ ಎರಡು ಸರ್ಕಾರ ವ್ಯವಸ್ಥೆ ಇರುತ್ತೆ ಅಂತ, ಅಂದರೆ ಪ್ರತ್ಯೇಕವಾದಂಥ ಅಧಿಕಾರ ಹಂಚಿಕೆಯಾಗಿರುವಂಥದ್ದು. ಇವನ್ ಇಂಡಿಯಾವನ್ನೇ ನಾವು ತಗೊಳ್ಳೋಣ. ಇಂಡಿಯಾದಲ್ಲಿ ಎರಡು ರೀತಿಯಾದಂಥ ಸರ್ಕಾರ ವ್ಯವಸ್ಥೆ ಇದೆ, ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಹಾಗಾಗಿ ಭಾರತದಲ್ಲೂ ಸಹಿತವಾಗಿ ನಾವು ಯಾವ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೀವಿ? ಫೆಡರಲ್ ಗವರ್ನಮೆಂಟ್ ಸಿಸ್ಟಮ್. ಭಾರತವೂ ಸಹಿತವಾಗಿ ಸಂಯುಕ್ತ ಮಾದರಿಯ ಸರ್ಕಾರಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಿದ್ದರೆ ಇದರೊಂದು ಮೀನಿಂಗ್ ನೋಡ್ತಾ ಹೋಗೋದಾದರೆ, ಇನ್ ದಿ ಟರ್ಮ್ ಫೆಡರೇಷನ್ಸ್ ಈಸ್ ಡೆರಿವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಫೋಡಸ್. ಲ್ಯಾಟಿನ್ ವರ್ಡ್ ಇನ್ ಫೋಡಸ್. It means treaty or agreement. Fodas, it means treaty or agreement. ಸಂಯುಕ್ತ ಸರ್ಕಾರ ಎಂಬ ಈ ಪದವು ಆಂಗ್ಲ ಭಾಷೆಯಲ್ಲಿ ಫೆಡರೇಷನ್ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ. ಈ ಆಂಗ್ಲ ಭಾಷೆಗೂ ಸಹ ಒಂದು ಮೂಲ ಪದ ಇದೆ, ಫೆಡರೇಷನ್ ಎಂದು ಕರಿತೀವಿ. ಕನ್ನಡ ಅನುವಾದದಲ್ಲಿ ಅದಕ್ಕೆ ಸಂಯುಕ್ತ ಸರ್ಕಾರ ಅಂತ ಕರಿತೀವಿ. ಈ ಫೆಡರೇಷನ್ ಎನ್ನುವಂಥ ಒಂದು ಪದ
ಲ್ಯಾಟಿನ್ ಪದವಾದಂಥ ಫೋಡಸ್ದಿಂದ ಬಂದಿದೆ. ಫೋಡಸ್ ಎಂಬುದರಿಂದ ಬಂದಿರುವಂಥದ್ದು ನಾವು ನೋಡ್ತೀವಿ. ಫೋಡಸ್ ಅಂದರೆ ಒಪ್ಪಂದ ಅಥವಾ ಕರಾರು ಎಂದರ್ಥ. ಒಪ್ಪಂದ ಅಥವಾ ಕರಾರು ಅಂದರೆ ಎರಡು ಸರ್ಕಾರದ ನಡುವೆ ಕೆಲವೊಂದಿಷ್ಟು ಒಪ್ಪಂದಗಳಾಗುವಂಥದ್ದು, ಅಂದರೆ ಸಂವಿಧಾನಬದ್ಧವಾಗಿಯೇ ಅಧಿಕಾರವನ್ನು ಹಂಚಿಕೆ ಮಾಡುವಂಥದ್ದು ಎಂದರ್ಥ. ಒಪ್ಪಂದ ಅಥವಾ ಕರಾರು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ಫೆಡರೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ನದರ್ ಆಸ್ ಎ ರಿಸಲ್ಟ್ ಆಫ್ ಟೂ ಟೈಪ್ಸ್ ಆಫ್ ದಿ ಗವರ್ನಮೆಂಟ್. ಈ ಒಂದು ಫೋಡಸ್ ಅಂದರೆ ಒಪ್ಪಂದ ಅಥವಾ ಕರಾರು ಅಂತ ನಾವು ಎಂದರ್ಥದಲ್ಲಿ ಕರಿತೀವಿ. ಸಂಯುಕ್ತ ಸರ್ಕಾರ ಎಂದರೆ ಹಲವಾರು ರಾಜ್ಯಗಳು ಸೇರಿ ಒಪ್ಪಂದ ಮಾಡಿಕೊಂಡು ಒಂದು ರಾಷ್ಟ್ರ ಸಂಘವನ್ನು ರಚಿಸಿಕೊಂಡು ಆಡಳಿತ ನಿರ್ವಹಿಸುವಂಥದ್ದಾಗಿದೆ. ಎರಡೂ ಪ್ರತ್ಯೇಕವಾದಂಥ ಸರ್ಕಾರವಿದೆ ಅಂದ ತಕ್ಷಣ ಅದು ಎರಡು ಪ್ರತ್ಯೇಕವಾದಂಥ ರಾಷ್ಟ್ರ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರದ ಒಳಗಡೆನೇ ಆಡಳಿತದ ಅನುಕೂಲಕ್ಕಾಗಿ ಪ್ರತ್ಯೇಕವಾದಂಥ ಸರ್ಕಾರವನ್ನು ರಚನೆ ಮಾಡಿರುತ್ತೆ, ಪ್ರತ್ಯೇಕವಾದಂಥ ಒಂದು ಅಧಿಕಾರ ಕಾರ್ಯವನ್ನು ಹಂಚಿಕೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದು, ಅಧಿಕಾರ ಎನ್ನುವಂಥದ್ದು ಎರಡು ಕಡೆಯಲ್ಲಿ ಹಂಚಿಕೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಡಿಫೈನ್ ಇಸ್ ಎ ಫಾರಿನ್ ಅಗ್ರೇಷನ್ಸ್ ಆ್ಯಂಡ್ ಓವರ್ಕಮ್ ಎಕನಾಮಿಕ್, ಅಂದರೆ ಒಂದು ಸಂಯುಕ್ತ ಸರ್ಕಾರ ವ್ಯವಸ್ಥೆ. ನೆಕ್ಸ್ಟ್ ಟು ದಿ ಟೂ ಟೈಪ್ಸ್ ಆಫ್ ದಿ ಆರ್ಗನೈಸೇಷನ್ಸ್, ಎರಡು ರೀತಿಯಾಗಿ ಅದನ್ನು ನಾವು ಸಂಘಟನೆ ಅಥವಾ ರಚನೆಯನ್ನು ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಫಸ್ಟ್ ಒನ್ is a federations is a formed by means in centripetal force. For example, USA and Australia, Switzerland and etc. ಸಂಯುಕ್ತ ಸರ್ಕಾರವು ಎರಡು ರೀತಿಯಲ್ಲಿ ರಚನೆಯಾಗಿರುತ್ತೆ. ಯಾವ್ಯಾವ ರೀತಿ ರಚನೆಯಾಗಿರುತ್ತೆ? ಒಂದು ರೀತಿಯ ರಚನೆಗೆ ಏನಂತ ಹೆಸರು ಕೊಡ್ತೀವಿ ನಾವು? ಸೆಂಟ್ರಿಪಿಟಲ್ ಎನ್ನುವಂಥ ಒಂದು ಹೆಸರನ್ನು ಕೊಡ್ತೀವಿ. ಈ ಮೊದಲೇ ರೀತಿಯಾದಂಥ ಸಂಯುಕ್ತ ಸರ್ಕಾರ ಹೇಗೆ ರಚನೆಯಾಗುತ್ತೆ ಅಂದರೆ, ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳು ಒಂದುಗೂಡಿ ದೊಡ್ಡ ರಾಷ್ಟ್ರದ ಸದಸ್ಯರಾಗಲು ಒಪ್ಪಂದ ಅಥವಾ ಆಂತರಿಕ ಪರಮಾಧಿಕಾರವನ್ನು ತಮ್ಮಲ್ಲೇ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವನ್ನು ಕೇಂದ್ರಕ್ಕೆ ಬಿಟ್ಟುಕೊಡಲು ಒಪ್ಪಿದಾಗ ಸಂಯುಕ್ತ ಸರ್ಕಾರ ರಚನೆಯಾಗುತ್ತದೆ. ಇಲ್ಲಿ ಪ್ರಾಂತ್ಯಗಳು ವಿದೇಶಿ ಆಕ್ರಮಣದಿಂದ ರಕ್ಷಣೆ ಮತ್ತು ಆರ್ಥಿಕ ದುಸ್ಥಿತಿಯಿಂದ ಪಾರಾಗಲು ಇಂತಹ ಒಪ್ಪಂದಗಳಿಗೆ ಒಳಗಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಸಂಯುಕ್ತ ಸರ್ಕಾರ ಎನ್ನುವಂಥದ್ದು ಎರಡು ರೀತಿಯಾಗಿ ರಚನೆಯಾಗುತ್ತೆ. ಒಂದು ಸಣ್ಣ ಸಣ್ಣ ಪ್ರಾಂತ್ಯಗಳು, ಒಂದು 20-25-30 ಪ್ರಾಂತ್ಯಗಳು ಸಣ್ಣ ಸಣ್ಣದಿದೆ ಅಂತ ಇಟ್ಟುಕೊಳ್ಳೋಣ. ಸೊ ನಮ್ಮ ಊರಲ್ಲೇ ನಾವು ತಗೊಂಡಾವಾಗ, ಈಗ ಹೊನ್ನಾವರ, ಕುಮಟಾ, ಯಲ್ಲಾಪುರ, ಅಂಕೋಲ, ಇದೆಲ್ಲ ಒಂದು ಸಣ್ಣ ಸಣ್ಣ ಪ್ರಾಂತ್ಯ ಅಂತ ಇಟ್ಟುಕೊಂಡ್ರೆ, ಅಥವಾ ರಾಜ್ಯಗಳು ಅಂತ, ಪ್ರಾಂತ್ಯಗಳು ಅಂತ ನಾವು ಇಟ್ಕೊಂಡ್ರೆ, ಈ ಪ್ರಾಂತ್ಯಗಳೆಲ್ಲ ತಮ್ಮಲ್ಲೇ ಒಪ್ಪಂದ ಮಾಡಿಕೊಳ್ಳುತ್ತೆ. ನಾವು ವಿದೇಶಿ ಆಕ್ರಮಣದಿಂದ ಪಾರಾಗಬೇಕು ಅಂತಂದರೆ ನಾವು ಪ್ರತ್ಯೇಕವಾಗಿದ್ದರೆ ಸಾಧ್ಯ ಆಗಲ್ಲ. ಬೇರೆಯವರು ಬಂದು ನಮ್ಮಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ. ನಾವೇನಾಗೋಣ, ನಮ್ಮಲ್ಲೇ ಆಂತರಿಕ ಅಧಿಕಾರವನ್ನು ಕೆಲವೊಂದಿಷ್ಟು ಹೊನ್ನಾವರದ ರಾಜ ಎನ್ನುವಂಥವನು ಅಥವಾ ಅಲ್ಲಿಯ ಒಂದು ಸರ್ಕಾರ ಎನ್ನುವಂಥದ್ದು ಹೊನ್ನಾವರದ ಒಂದು ಆಡಳಿತ ನೋಡ್ಕೊಳ್ಳುವಂಥದ್ದು, ಕುಮಟಾ ಸರ್ಕಾರ ಎನ್ನುವಂಥದ್ದು ಕುಮಟಾ ಆಡಳಿತವನ್ನು ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಆಂತರಿಕವಾಗಿ ನಾವು ಅಧಿಕಾರವನ್ನು ಇಟ್ಟುಕೊಳ್ಳೋಣ. ಆದರೆ ನಾವೆಲ್ಲರೂ ಅಗ್ರಿಮೆಂಟನ್ನು ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು ಒಂದು ದೊಡ್ಡ ರಾಷ್ಟ್ರ ಕಟ್ಟೋಣ. ರಾಷ್ಟ್ರ ಕಟ್ಟಿ ಆ ರಾಷ್ಟ್ರಕ್ಕೊಂದು ಸರ್ಕಾರ ನಿರ್ಮಾಣ ಮಾಡೋಣ, ರಚಿಸಿಕೊಳ್ಳೋಣ ಎಂದು ಹೀಗೆ ಪ್ರಾಂತ್ಯಗಳು ಸೇರಿ ಅಗ್ರಿಮೆಂಟ್ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಒಂದು ರಾಷ್ಟ್ರ ರಕ್ಷಣೆಗಾಗಿ ಒಂದು ರಾಷ್ಟ್ರ ಸರ್ಕಾರವನ್ನು ರಚನೆ ಮಾಡಿದರೆ, ಅಂದರೆ ಎಲ್ಲ ಪ್ರಾಂತ್ಯಗಳು ಒಟ್ಟಾಗಿ ಒಂದು ದೇಶದ ರಚನೆಗೆ ಕಾರಣ ಆಗ್ತಾರೆ. ಅಂದರೆ ದೇಶಕ್ಕೆ ಒಂದು ಸರ್ಕಾರವನ್ನು ಮಾಡಿಕೊಳ್ತಾರೆ, ಅದಕ್ಕೆ ಕೆಲವೊಂದಿಷ್ಟು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ, ಬೇರೆ ದೇಶದವರು ತಮ್ಮ ಮೇಲೆ ಆಕ್ರಮಣ ಮಾಡದಂತೆ ನೋಡಿಕೊಳ್ಳುವಂಥದ್ದು. ಅಂದರೆ ಇದು ಒಂದು ರೀತಿಯಾದಂಥ ಪ್ರಾಂತ್ಯಗಳು ಅಥವಾ ರಾಜ್ಯಗಳ ನಡುವೆ ಎಗ್ರಿಮೆಂಟ್ಗಳಾಗಿ, ಒಪ್ಪಂದಗಳಾಗಿ ಸ್ಥಾಪನೆಯಾಗುವಂಥ ಸರ್ಕಾರ ವ್ಯವಸ್ಥೆ ಇದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಅಮೇರಿಕಾ, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್
ಎಕ್ಸೆಟ್ರಾ. ಅಂದರೆ ಅಮೇರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ಗಳಿರ್ಬೋದು. ಅಮೇರಿಕಾದಲ್ಲಿ ಒಟ್ಟು 50 ರಾಜ್ಯಗಳಿದೆ. ಈ 50 ರಾಜ್ಯಗಳಲ್ಲಿ ಪ್ರತ್ಯೇಕವಾದಂಥ ಸರ್ಕಾರ ಇದೆ. ಆ ಪ್ರತ್ಯೇಕ ಸರ್ಕಾರ ಸ್ವತಂತ್ರವಾಗಿದೆ. ಆ ರಾಜ್ಯಗಳಲ್ಲಿ, ಆ 50 ರಾಜ್ಯಗಳಲ್ಲಿ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಕೇಂದ್ರದ ಒಪ್ಪಿಗೆ ಬೇಡ. ಯಾಕೆ? ಅಧಿಕಾರ ಎನ್ನುವಂಥದ್ದು ರಾಜ್ಯದೇ ಪ್ರತ್ಯೇಕ, ಕೇಂದ್ರದೇ ಪ್ರತ್ಯೇಕ ಆಗಿದೆ. ಈ 50 ರಾಜ್ಯಗಳು ಸೇರಿ ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ಇಡೀ ಅಮೇರಿಕಕ್ಕೆ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಈ 50 ರಾಜ್ಯಗಳಲ್ಲಿ ಒಪ್ಪಂದಗಳಾಗಿದೆ. ಆ ಒಪ್ಪಂದಗಳಾಗಿ ಒಂದು ಕೇಂದ್ರ ಸರ್ಕಾರ ಎನ್ನುವಂಥದ್ದು ನಿರ್ಮಾಣ ಆಗಿದೆ. ಇದು ಒಂದು ರೀತಿಯಾದಂತಹ, ಒಂದು ಮಾದರಿಯಾದಂತಹ ಸಂಯುಕ್ತ ಸರ್ಕಾರ ವ್ಯವಸ್ಥೆ. ಇನ್ನೊಂದು ರೀತಿಯಾಗಿ ಸಂಯುಕ್ತ ವ್ಯವಸ್ಥೆ ಎನ್ನುವಂಥದ್ದು ಅಥವಾ ಸಂಯುಕ್ತ ಸರ್ಕಾರ ಎನ್ನುವಂಥದ್ದು ರಚನೆ ಆಗುತ್ತೆ. ಇಟ್ಸ್ ಅ ಸ್ಟೇಟ್ ವಿತ್ ಲಾರ್ಜ್ ಏರಿಯಾ ವಿಚ್ ನೀಡ್ಸ್ ಯುನಿಟಿ ಔಟ್ ಇಟ್ಸ್ ಡೈವರ್ಸಿಟಿ divides its powers into the two sets of the government. Two sets of the government in the centrifugal local units. For example, India, Canada and etc. Brazil and etc. ನೋಡಿ, ಒಂದು ಮಾದರಿ ಸರ್ಕಾರ ಯಾವುದಂತ ನೋಡಿದ್ರಿ? ರಾಜ್ಯಗಳಲ್ಲೇ ತಮ್ಮಲ್ಲೇ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ರಾಷ್ಟ್ರಕ್ಕೆ ಒಂದು ಸರ್ಕಾರ ರಚನೆ ಮಾಡಿಕೊಳ್ಳುವಂಥದ್ದು, ವಿದೇಶಿ ವ್ಯವಹಾರವನ್ನು ರಾಷ್ಟ್ರದ ಸರ್ಕಾರಕ್ಕೆ ಬಿಟ್ಟುಕೊಡುವಂಥದ್ದು. ಹೌದಾ? ಇನ್ನೊಂದು ರೀತಿಯ ಮಾದರಿಯ ಸಂಯುಕ್ತ ಸರ್ಕಾರ ವ್ಯವಸ್ಥೆ ಇದೆ. ಅದೇನಪ್ಪ ಅಂದರೆ, ಒಂದು ದೊಡ್ಡ ರಾಷ್ಟ್ರವನ್ನು ಆಡಳಿತ ನಿರ್ವಹಣೆಯ ಅನುಕೂಲಕ್ಕಾಗಿ ಸಣ್ಣ ಸಣ್ಣ ರಾಜ್ಯಗಳನ್ನಾಗಿ ವಿಂಗಡಿಸಿ ಸಂವಿಧಾನದ ಅಧಿಕಾರವನ್ನು ಕೇಂದ್ರ ಸರ್ಕಾರ ಮತ್ತು ಹಲವು ರಾಜ್ಯ ಸರ್ಕಾರಗಳ ನಡುವೆ ವಿಭಜಿಸಿದಾಗ ಸಂಯುಕ್ತ ಸರ್ಕಾರ ರಚನೆಯಾಗುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಸಂಯುಕ್ತ ಸರ್ಕಾರಗಳು ರಚನೆಯಾಗುವ ಮುಖ್ಯ ಉದ್ದೇಶ ಅಂದರೆ ಬೃಹತ್ತಾದ ರಾಷ್ಟ್ರದ ವೈವಿಧ್ಯತೆಯಲ್ಲಿ ಏಕತೆಯನ್ನು ತರುವಂಥ ಉದ್ದೇಶ. ಉದಾಹರಣೆಗೆ ಭಾರತ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಕೆನಡಾ ಇರ್ಬೋದು, ಇದೆಲ್ಲ ಎರಡನೇ ಮಾದರಿಯನ್ನು ಅನುಸರಿಸುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದಲ್ಲಿ ಒಂದು ಸರ್ಕಾರ ಎನ್ನುವಂಥದ್ದು ಇದ್ದಿರಲಿಲ್ಲ. ಒಂದು ತಳಪಾಯ, ಒಂದು ಮೂಲ ಅಡಿಪಾಯವನ್ನು ಹಾಕಬೇಕಾಗುವಂಥದ್ದು ಅತಿ ಅವಶ್ಯಕವಾಗಿತ್ತು. ಹಾಗಾಗಿ ಸಣ್ಣದಲ್ಲ ಭಾರತ. ನೋಡಿ, ತುಂಬ ದೊಡ್ಡ ಭಾರತವನ್ನು ಕೇವಲ ಕೇಂದ್ರ ಸರ್ಕಾರ ಒಂದೇ ನಿರ್ವಹಣೆ ಮಾಡಲಿಕ್ಕೆ, ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ಆಡಳಿತದ ಅನುಕೂಲಕ್ಕಾಗಿ ನೋಡಿ, ತೆಲುಗು ಮಾತಾಡ್ತಾರೆ, ತಮಿಳು ಇಡೀ ಒಂದು ಭಾರತದಲ್ಲಿ ನಾವು ತಗೊಂಡಾಗ ಮಲ್ಟಿ ಲ್ಯಾಂಗ್ವೇಜ್, ಬಹಳಷ್ಟು ಭಾಷೆಯನ್ನು ಮಾತಾಡುವಂಥ ಜನರನ್ನು ಕೇವಲ ಒಂದೇ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡುತ್ತೆ ಎಲ್ಲವನ್ನ ಅಂತ ಹೇಳಿದರೆ ಆಗೋದಿಲ್ಲ. ಹಾಗಾಗಿ ಪ್ರತ್ಯೇಕವಾದಂಥ ರಾಜ್ಯ ನಿರ್ಮಾಣ ಮಾಡಲಾಯಿತು, ಪ್ರತ್ಯೇಕವಾದಂಥ ರಾಜ್ಯಗಳಿಗೆ ಪ್ರತ್ಯೇಕವಾದಂಥ ಸರ್ಕಾರ ನಿರ್ಮಾಣ ಮಾಡಲಾಯಿತು. ಆದರೆ ಕೆಲವೊಂದಿಷ್ಟು ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ರೆ ಇನ್ನೂ ಕೆಲವೊಂದಿಷ್ಟು ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟುಕೊಡಲಾಯಿತು. ಸಮನಾಗಿ ಅಧಿಕಾರವನ್ನು ಹಂಚಿಕೆ ಮಾಡಲಾಗುತ್ತೆ. ಒಂದು ರಾಜ್ಯಗಳೇ ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ಒಂದು ರಾಷ್ಟ್ರಕ್ಕೆ ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಬಹುದು. ಅದು ಎಲ್ಲಿ? ಅಮೆರಿಕಾದಲ್ಲಿ ಇರ್ಬೋದು, ಸ್ವಿಟ್ಜರ್ಲ್ಯಾಂಡಲ್ಲಿ ಆ ರೀತಿಯಾಗಿ ಆಗಿತ್ತು. ಭಾರತದಲ್ಲಿ ಯಾವ ರೀತಿಯಾಗಿ ಅತ್ಯಂತ ದೊಡ್ಡ ದೇಶವನ್ನು ಒಂದೇ ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಉದ್ದೇಶಕ್ಕಾಗಿಯೇ ಪ್ರತ್ಯೇಕವಾಗಿ ರಾಜ್ಯಗಳಿಗೆ ಸರ್ಕಾರವನ್ನು ನಿರ್ಮಿಸಿ ಕೆಲವೊಂದಿಷ್ಟು ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಯಿತು, ಅಂದರೆ ರಾಜ್ಯ ಸರ್ಕಾರಗಳಿಗೆ ನೀಡಲಾಯಿತು. ಯಾಕಾಗಿ ಈ ಒಂದು ಅಧಿಕಾರ ಹಂಚಿಕೆ ಮಾಡ್ತಾರೆ? ಆಡಳಿತದ ಅನುಕೂಲಕ್ಕಾಗಿ. ಅಂದರೆ ಎರಡು ರೀತಿಯಾದಂಥ ಸರ್ಕಾರ ವ್ಯವಸ್ಥೆಗಳಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಸಂಯುಕ್ತ ಸರ್ಕಾರ ವ್ಯವಸ್ಥೆ ಅಂತ ಕರೆಯುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಡೆಫಿನೇಷನ್ಸ್. ಹಾಗಿದ್ರೆ ವ್ಯಾಖ್ಯೆ ಏನೇನು ಹೇಳಿದ್ದಾರೆ? So the Montesquieu says the federations is an association of states that forms a new ones. ಮಾಂಟೆಸ್ಕ್ಯೂ ಎನ್ನುವಂಥವನು ಹೇಳ್ತಾರೆ, ಹಲವಾರು ಸಣ್ಣ ರಾಜ್ಯಗಳು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಂಡು ದೊಡ್ಡ ರಾಜ್ಯವನ್ನು ರಚಿಸುವುದೇ ಸಂಯುಕ್ತ ವ್ಯವಸ್ಥೆ ಅಂತ ಮಾಂಟೆಸ್ಕ್ಯೂ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಮಾಂಟೆಸ್ಕ್ಯೂ ಹೇಳಿರುವಂಥದ್ದು ಅಮೇರಿಕಾವನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಹೇಳಿರಬಹುದು ಬಹುಶಃ. ಯಾಕಂದರೆ ಅಲ್ಲಿಯೂ ಸಹ ಹಾಗೆ ಅಲ್ವಾ, ಹಲವಾರು ಸಣ್ಣ ಪುಟ್ಟ ಪ್ರಾಂತ್ಯಗಳು ಸೇರಿ ಒಂದು ದೊಡ್ಡ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕೆಲವೊಂದಿಷ್ಟು ಅಧಿಕಾರವನ್ನು
ಕೊಡುವಂಥದ್ದು, ಬಿಟ್ಟಿಕೊಡುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಮಾಂಟೆಸ್ಕ್ಯೂ ಸಹ ಅದೇ ರೀತಿಯಾಗಿ ಹೇಳ್ತಾರೆ, ಹಲವಾರು ಸಣ್ಣ ರಾಜ್ಯಗಳು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಂಡು ದೊಡ್ಡ ರಾಜ್ಯವನ್ನು ರಚಿಸುವುದೇ ಸಂಯುಕ್ತ ವ್ಯವಸ್ಥೆ ಆಗಿದೆ ಎನ್ನುವಂಥದ್ದನ್ನು ಇಲ್ಲಿ ಮಾಂಟೆಸ್ಕ್ಯೂ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕೆ.ಸಿ. ವೀರ್ಸೆಟ್ ಅವರು ಸಹ ಏನು ಹೇಳ್ತಾರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನದ ಅಧಿಕಾರವನ್ನು ವಿಭಜಿಸುವ ಸೂತ್ರವೇ ಸಂಯುಕ್ತ ಸರ್ಕಾರ. ಇಸ್ ಟು ದಿ ಡಿವೈಡ್ ಆನ್ ದಿ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಅಧಿಕಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಸಹ ವಿಭಾಗ ಮಾಡುವಂಥದ್ದನ್ನು ಇಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಅಂತ ಕರೆಯುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದರ ಒಂದು ಫೀಚರ್ಸ್ ನಾವು ನೋಡ್ತಾ ಹೋದರೆ ನಮಗೆ ಸಂಯುಕ್ತ ಸರ್ಕಾರ ಎಂದರೆ ಏನು ಅಂತ ಒಂದು ಐಡಿಯಾ ಸಿಗುತ್ತೆ. ಸ ಫೀಚರ್ಸ್ ಆಫ್ ಫೆಡರಲ್ ಗೌರ್ನಮೆಂಟ್. ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆಯ ಲಕ್ಷಣಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಟು ದಿ ಡಿವಿಷನ್ ಆಫ್ ಪವರ್ಸ್, ಅಧಿಕಾರ ವಿಭಜನೆ, ಡಿವಿಷನ್ ಆಫ್ ಪವರ್. ಇನ್ ಎ ಫೆಡರೇಷನ್ಸ್ ದಿ ಪವರ್ಸ್ ಆರ್ ಡಿವೈಡೆಡ್ ಬಿಟ್ವೀನ್ ದಿ ಯೂನಿಯನ್ and the state government. They derive their powers from the constitution. ಸಂಯುಕ್ತ ಸರ್ಕಾರಿ ಪದ್ಧತಿಯಲ್ಲಿ ಸಂವಿಧಾನದ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನಬದ್ಧವಾಗಿ ವಿಭಾಗಿಸಲಾಗುತ್ತೆ. ಇವೆರಡೂ ಸರ್ಕಾರಗಳು ಸ್ವತಂತ್ರವಾಗಿ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅಧಿಕಾರವನ್ನು ಚಲಾಯಿಸುವಂಥದ್ದನ್ನು ನಾವು ನೋಡ್ತೀವಿ. So they usually the matters which are of national importance are given to union and those which are of local importance are given to the state government. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತಾಗಿ ಕೇಂದ್ರ ಸರ್ಕಾರ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ, ಸ್ಥಳೀಯ ವಿಷಯಗಳ ಕುರಿತಾಗಿ ಅಥವಾ ಸ್ಥಳೀಯ ಒಂದು ಪ್ರಾಮುಖ್ಯತೆ ಉಳ್ಳಂಥ ವಿಷಯಗಳ ಕುರಿತಾಗಿ ರಾಜ್ಯ ಸರ್ಕಾರ ಎನ್ನುವಂಥದ್ದು ಆಡಳಿತವನ್ನು ನಡೆಸುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇವನ್ ಭಾರತವನ್ನೇ ನಾವು ತಗೊಳ್ಳೋಣ ಎಕ್ಸಾಂಪಲ್ ಆಗಿ, ಅಥವಾ ಅಮೆರಿಕಾವನ್ನು ಸಹ ತಗೊಂಡ್ರೆ, ಕೇಂದ್ರ ಸರ್ಕಾರಕ್ಕೆ ವಿದೇಶಿ ವ್ಯವಹಾರ ಇರ್ಬೋದು ಅಥವಾ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ರಕ್ಷಣೆಗಳಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್, ಡಿಫೆನ್ಸ್, ಹೋಮ್ ಎಕ್ಸೆಟ್ರಾ ಸಬ್ಜೆಕ್ಟ್ಸ್ ಲೈಕ್ administered by the central government. ಕೇಂದ್ರ ಸರ್ಕಾರ ಎನ್ನುವಂಥದ್ದು ರಾಷ್ಟ್ರೀಯ ವಿಷಯಗಳಾದಂತಹ ರಾಷ್ಟ್ರ ರಕ್ಷಣೆ ಇರ್ಬೋದು, ವಿದೇಶಿ ವ್ಯವಹಾರಗಳಿರ್ಬೋದು, ಕರೆನ್ಸಿಗಳಿರ್ಬೋದು, ಇದೆಲ್ಲ ಪ್ರಮುಖವಾದಂಥ ಅಂಶಗಳನ್ನು ನೋಡಿಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ. ಯಾಕೆ? ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯ, ಹೌದಾ? ಅದೇ ರೀತಿಯಾಗಿ ಕೆಲವೊಂದಿಷ್ಟು ಲೋಕಲ್ ಇಂಪಾರ್ಟೆನ್ಸ್, ಕೆಲವೊಂದಿಷ್ಟು ಸ್ಥಳೀಯ ಪ್ರಾಮುಖ್ಯತೆ ಉಳ್ಳಂತಹ ಒಂದು ವಿಷಯಗಳು ಏನೆಲ್ಲ ಇರುತ್ತೆ, ಪೊಲೀಸ್ ಇರ್ಬೋದು, ಶಿಕ್ಷಣ ಇರ್ಬೋದು, ಅದೇ ರೀತಿಯಾಗಿ ನೀರಿನ ಸರಬರಾಜು ಇರ್ಬೋದು, ಮೂಲಭೂತ ಅವಶ್ಯಕತೆಗಳಿರ್ಬೋದು, ಜನರಿಗೆ ಬೇಕಾಗಿರುವಂಥದ್ದು, ಇದೆಲ್ಲವನ್ನು ಸಹಿತವಾಗಿ ನೋಡಿಕೊಳ್ಳುವಂಥದ್ದು ರಾಜ್ಯ ಸರ್ಕಾರ ಆಗಿರುತ್ತೆ. ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನೋಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಇದ್ದರೆ, ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆಡಳಿತ ನಿರ್ವಹಣೆಯನ್ನು ರಾಜ್ಯ ಸರ್ಕಾರ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಡಿವಿಷನ್ ಆಫ್ ಪವರ್, ಇದು ಯಾರು ಅವರು ಮಾಡಿಕೊಂಡಂಥ ವಿಷಯ ಅಲ್ಲ, ಅದು ಅಮೇರಿಕಾದಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು. ಸೊ ದಿ ರಿಟರ್ನ್ ಬೈ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿಯೇ ಬರೆದುಕೊಂಡಿದೆ ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು, ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು ಅಂತ. ಆ ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರ ಅದರ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗುತ್ತೆ. ಕೇಂದ್ರ ಸರ್ಕಾರವೂ ಸಹಿತ ಅದರ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗುವಂಥದ್ದು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಡ್ಯುಯಲ್ ಗೌರ್ನಮೆಂಟ್, ದ್ವಿ ಸರ್ಕಾರ ವ್ಯವಸ್ಥೆ. A federation has two sets of government functioning, central and state levels.
ದ್ವಿಸರ್ಕಾರಿ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆಂಬ ದ್ವಿಸರ್ಕಾರಿ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವೆರಡೂ ಸರ್ಕಾರಗಳು ಚಲಾಯಿಸುವ ಅಧಿಕಾರಗಳು ಸಂವಿಧಾನ ಪ್ರದತ್ತವಾಗಿ ತಮ್ಮ ತಮ್ಮ ಪರಿಮಿತಿಯ ಒಳಗಡೆ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ಬೋತ್ ದಿ ಗೌರ್ಮೆಂಟ್ಸ್ ಡಿರೈವ್ ದೇರ್ ಪವರ್ಸ್ ಫ್ರಮ್ ದಿ ಸಮ್ ಕಾನ್ಸ್ಟಿಟ್ಯೂಷನ್. ಅಂದರೆ ಸರ್ಕಾರ ಎರಡು ಇರುತ್ತೆ ಸತ್ಯ, ಆದರೆ ಆ ಎರಡೂ ಸರ್ಕಾರಗಳು ತಮ್ಮ ಮನಸ್ಸಿಗೆ ಬಂದಂತೆ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನು ಮಾಡಿರ್ತಾರೆ, ಸಂವಿಧಾನದಲ್ಲಿ ಬರೆದಿಡಲಾಗಿದೆ. ಅದೇ ರೀತಿಯಾಗಿ ಸಂವಿಧಾನಬದ್ಧವಾಗಿ ಎರಡೂ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಮತ್ತು ಅನಮ್ಯ ಸಂವಿಧಾನ. A federation is a result of agreement among the sovereign states. As a result, it is essential to list the terms and agreements in written constitution. ಸಂಯುಕ್ತ ಸರ್ಕಾರಗಳು ಕಡ್ಡಾಯವಾಗಿ ಲಿಖಿತ ಮತ್ತು ಅನಮ್ಯ ಸಂವಿಧಾನವನ್ನು ಕೊಂಡಿರಲೇಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಪರಿಮಿತಿಯಲ್ಲಿ ಬರುವಂಥ ಅಧಿಕಾರವನ್ನು ಮತ್ತು ಮಿತಿಗಳನ್ನು ಸ್ಪಷ್ಟವಾಗಿ ನಿರೂಪಿಸಿ ಲಿಖಿತ ರೂಪದಲ್ಲಿ ಇಟ್ಟಿರಲೇಬೇಕು. ಇಟ್ ಆಲ್ಸೋ ಡಿಫೈನ್ಸ್ ಶೇರ್ ಸ ಫಂಕ್ಷನಿಂಗ್ ಆಫ್ ಬೋತ್ ದಿ ಗವರ್ನಮೆಂಟ್ಸ್. ದ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ದಿ authority and powers of both the government. It should be a rigid safeguard and interest of the federating units. ನೋಡಿ, ಒಂದು ರೀತಿಯಾದಂಥ ಸಂಯುಕ್ತ ಸರ್ಕಾರ ಅಂತಂದರೆ ಅದು ಪ್ರಾಂತ್ಯಗಳ ಒಪ್ಪಂದದ ಮೇರೆಗೆ ಆಗಿರುವಂಥದ್ದು. ಪ್ರಾಂತ್ಯಗಳ ಒಪ್ಪಂದಗಳನ್ನು ಮಾಡ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತೆ. ಇನ್ನೊಂದು ರೀತಿಯಾದಂಥ ಸಂಯುಕ್ತ ಸರ್ಕಾರ ಅಂತಂದರೆ ಇಡೀ ದೇಶದ ಆಡಳಿತ ನಿರ್ವಹಣೆ ಕೇವಲ ಕೇಂದ್ರ ಸರ್ಕಾರದಿಂದ ಸಾಧ್ಯ ಇಲ್ಲ ಅನ್ನೋ ಉದ್ದೇಶಕ್ಕಾಗಿಯೇ ವಿವಿಧ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿರುತ್ತೆ. ಈ ಎರಡೂ ರೀತಿಯಾದಂಥ ಸರ್ಕಾರ ವ್ಯವಸ್ಥೆ ಇದ್ದಲ್ಲಿ ಹೀಗೇ ಸರ್ಕಾರ ವ್ಯವಸ್ಥೆ ಇರಬೇಕು ಅಂತ ಸಂವಿಧಾನದಲ್ಲಿ ಬರೆದಿಡಲೇಬೇಕಾಗುತ್ತೆ. ಅದು ಅನಮ್ಯ ಸಂವಿಧಾನ ಅಂದರೆ ಅದನ್ನು ತಿದ್ದುಪಡಿ ಮಾಡುವಂಥದ್ದು ಸುಲಭ ರೀತಿಯಲ್ಲಿ ಇರಬಾರ್ದು. ಯಾಕೆ? ಕೇಂದ್ರದಲ್ಲೇ ರಾಜ್ಯದಲ್ಲಿ ಅಧಿಕಾರ ಬೇರೆ ಬೇರೆ ರೀತಿಯಾಗಿರೋದ್ರಿಂದಾಗಿ ಸಾಮಾನ್ಯವಾಗಿ ಎರಡು ಸರ್ಕಾರಗಳ ಮಧ್ಯೆ ಕ್ಲಾಶಸ್ಗಳು, ಜಗಳಗಳು ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ. ಆ ಜಗಳಗಳು ಉಂಟಾದಾಗ ಕೇವಲ ಕೇಂದ್ರ ಸರ್ಕಾರ ಬಲಿಷ್ಠವಾದರೆ ರಾಜ್ಯ ಸರ್ಕಾರದ ಮೇಲೆ ಶೋಷಣೆ ಎನ್ನುವಂಥದ್ದು ನಡೆಯುತ್ತೆ, ದೌರ್ಜನ್ಯ ಎನ್ನುವಂಥದ್ದು ನಡೆಯುತ್ತೆ, ಸರ್ವಾಧಿಕಾರಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಕೆಲಸಗಳೇನು, ಕೇಂದ್ರ ಸರ್ಕಾರಗಳ ಕೆಲಸಗಳೇನು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಬರೆದಿಡಲೇಬೇಕಾಗುತ್ತೆ. ಅಂದಾಗ ಮಾತ್ರ ಸಂಯುಕ್ತ ಸರ್ಕಾರ ವ್ಯವಸ್ಥೆ ಎನ್ನುವಂಥದ್ದು ಯಶಸ್ವಿಯಾಗಲಿಕ್ಕೆ ಸಾಧ್ಯ, ಅದಕ್ಕೊಂದು ಅರ್ಥ ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಎಲ್ಲಿ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆ ಇದೆಯೋ ಅಲ್ಲಿ ಲಿಖಿತ ಮತ್ತು ಅಲ್ಲಿ ಲಿಖಿತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥದ್ದು ಕಷ್ಟಕರವಾಗಿರಬೇಕು. ಅಂದರೆ ಆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂದರೆ ಕೇವಲ ಕೇಂದ್ರದ ಒಪ್ಪಿಗೆ ಇದ್ದರೆ ಸಾಲಲ್ಲ. ಅಮೇರಿಕಾದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇನ್ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಜಗತ್ತಿನಲ್ಲಿ ಅತ್ಯಂತ ಕಠಿಣ ಅಥವಾ ಅನಮ್ಯ ಸಂವಿಧಾನ ಅಂತಂದರೆ ನಾವು ಅಮೇರಿಕಾ ಸಂವಿಧಾನವನ್ನು ಕರಿತೀವಿ. ಅಲ್ಲಿ ಕೇವಲ ಕೇಂದ್ರ ಸರ್ಕಾರ ಎನ್ನುವಂಥದ್ದು ಸಂವಿಧಾನ ತಿದ್ದುಪಡಿಗೆ ಒಪ್ಪಿದರೆ ಸಾಲೋದಿಲ್ಲ, ಇಡೀ ದೇಶದ ರಾಜ್ಯಗಳು ಸಹಿತವಾಗಿ ಆ ಒಂದು ತಿದ್ದುಪಡಿಯನ್ನು ಒಪ್ಪಿದರೆ ಮಾತ್ರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ. ಹೀಗಿದ್ದಾಗ ಮಾತ್ರ ಎಲ್ಲರ ಒಂದು ಜಸ್ಟಿಫಿಕೇಷನ್ಸ್ ಅಂದರೆ ಒಂದು ನ್ಯಾಯವನ್ನು ಪ್ರತಿಯೊಬ್ಬರಿಗೂ ಒದಗಿಸಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಇರುವಲ್ಲಿಯೇ ಕಂಪಲ್ಸರಿಯಾಗಿ ಸಂವಿಧಾನ ಲಿಖಿತವಾಗಿರಬೇಕು ಮತ್ತು ಅನಮ್ಯವಾಗಿರಬೇಕು. ನೆಕ್ಸ್ಟ್ ಫೋರ್ತ್ ಒನ್, ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಶ್ರೇಷ್ಠತೆ. ನೋಡಿ, ನೀವು ಯುನಿಟರಿ ಗವರ್ಮೆಂಟಲ್ಲಿ ನೋಡಿದ್ರಿ, ಇಸ್ ಎ ಪಾರ್ಲಿಮೆಂಟರಿ ಸುಪ್ರಿಮಸಿ ಆಫ್ ದಿ ಪಾರ್ಲಿಮೆಂಟ್.
ಇಂಗ್ಲೆಂಡ್ನಲ್ಲಿ ಏನಾಗಿತ್ತು? ಏಕಾತ್ಮಕ ಮಾದರಿ ಸರ್ಕಾರ ಇದೆ ಅಲ್ವಾ ಇಂಗ್ಲೆಂಡ್ನಲ್ಲಿ. ಅಲ್ಲಿ ಯಾವುದು ಶ್ರೇಷ್ಠತೆ ಪಡ್ಕೊಂಡಿತ್ತು? ಪಾರ್ಲಿಮೆಂಟ್ ಅಥವಾ ಸಂಸತ್ತು ಎನ್ನುವಂಥದ್ದು. ಆದರೆ ಫೆಡ್ರಲ್ ಗೌರ್ನಮೆಂಟಲ್ಲಿ ಟು ದಿ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಇನ್ ಎ ಫೆಡರೇಷನ್ಸ್ ಕಾನ್ಸ್ಟಿಟ್ಯೂಷನ್ ಹೋಲ್ಡ್ಸ್ ದ ಸುಪ್ರೀಂ ಅಥಾರಿಟಿ. If the laws enacted by legislatures do not go in accordance with the provisions of the Constitution, it is declared as unconstitutional. ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಇರುವಲ್ಲಿ ಸಂವಿಧಾನ ಎನ್ನುವಂಥದ್ದು ಹೆಚ್ಚು ಶ್ರೇಷ್ಠತೆಯನ್ನು ಪಡ್ಕೊಂಡಿರುತ್ತೆ. ಇಲ್ಲಿ ಪರಮಾಧಿಕಾರ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಅಥವಾ ರಾಜ್ಯ ಸರ್ಕಾರಕ್ಕೂ ಸೇರಿದ್ದಲ್ಲ, ಅದು ಸೇರಿದ್ದು ಕೇವಲ ಸಂವಿಧಾನಕ್ಕೆ ಮಾತ್ರ. ವ್ಯವಸ್ಥೆಯಲ್ಲಿ ಎಲ್ಲ ಅಧಿಕಾರಗಳು ಸಂವಿಧಾನದಿಂದ ನಿರ್ಧರಿಸಲ್ಪಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ವಿಧಿವಿಧಾನಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಡೆಸ್ಕೊಳ್ಬೇಕಾಗತ್ತೆ. ಶಾಸಕಾಂಗವು ಏನು ಕೆಲಸ ಮಾಡಬೇಕು, ಕಾರ್ಯಾಂಗ ಏನು ಕೆಲಸ ಮಾಡಬೇಕು, ನ್ಯಾಯಾಂಗ ಏನು ಕೆಲಸ ಮಾಡಬೇಕು ಎನ್ನುವಂಥದ್ದನ್ನು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿಡಲಾಗಿರುವಂಥದ್ದನ್ನು ನಾವು ನೋಡಬಹುದು. ಅಮೇರಿಕಾದಲ್ಲಿ ಇರ್ಬೋದು, ಭಾರತದಲ್ಲಿ ಇರಬಹುದು. ಯಾವುದು ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ? ಟು ದಿ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಮೇರಿಕಾ ಇರ್ಬೋದು, ಭಾರತ ಇರ್ಬೋದು, ಏನಾಗಿದೆ? ಸಂವಿಧಾನ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಆಡಳಿತ ಇರಬೇಕು ಎನ್ನುವಂಥದ್ದನ್ನು ಹೇಳಿದಾರೋ ಅದೇ ರೀತಿಯಾಗಿ ಆಡಳಿತ ನಿರ್ವಹಣೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಶಾಸಕಾಂಗ ತಪ್ಪು ಮಾಡಿದ್ರು, ಕಾರ್ಯಾಂಗ ತಪ್ಪು ಮಾಡಿದ್ರು ಅದನ್ನು ಶಿಕ್ಷಿಸುವಂಥ ಅಧಿಕಾರ ನ್ಯಾಯಾಂಗಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಶಾಸಕಾಂಗ, ಕಾರ್ಯಾಂಗ ಎನ್ನುವಂಥದ್ದು ಸಂವಿಧಾನದ ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸುವಂತೆ ಅಥವಾ ಕಾನೂನುಗಳನ್ನು ಮಾಡುವಂತೆ ನ್ಯಾಯಾಂಗ ಎನ್ನುವಂಥದ್ದು ನೋಡಿಕೊಡುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಸಂವಿಧಾನದಲ್ಲಿ ರಾಷ್ಟ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಕೆಲಸ ಮಾಡಬೇಕು ಅಂತ ಬರೆದಿರೋದ್ರಿಂದಾಗಿ ಸಂವಿಧಾನ ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಒನ್, ಬೈಕೆಮರಾಲಿಸಮ್. ದ್ವಿಸದನ ಶಾಸಕಾಂಗ ಪದ್ಧತಿ. ದ್ವಿಸದನ ಶಾಸಕಾಂಗ ಪದ್ಧತಿ. ಇನ್ ಎ ಫೆಡರೇಷನ್ಸ್ ದಿ ಯೂನಿಯನ್ ಲೆಜಿಸ್ಲೇಚರ್ ಇಸ್ bicameral. The legislature has two houses. The lower house provided representations for the other nations and upper house representations for the states to protect the interest of the state into the central. Bicameralism. To the ಬೈಕೆಮರಾಲಿಸಮ್ ಸಿಸ್ಟಮ್ ಅಂತಂದರೆ ದ್ವಿಸದನ ಶಾಸಕಾಂಗ. ಈ ದ್ವಿಸದನ ಶಾಸಕಾಂಗ ಅಂದರೆ ಸಂಯುಕ್ತ ಸರ್ಕಾರಿ ಪದ್ಧತಿಯಲ್ಲಿ ಶಾಸಕಾಂಗವು 2 ಸದನಗಳನ್ನು ಹೊಂದಿರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ ಎನ್ನುವಂಥದ್ದು. ಕೆಳಮನೆ ಎನ್ನುವಂಥದ್ದು ಇಡೀ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸಿದ್ದು ಜನಪ್ರತಿನಿಧಿಗಳಿಂದ ಕೂಡಿರುತ್ತೆ. ಮೇಲ್ಮನೆ ಎನ್ನುವಂಥದ್ದು ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದು ರಾಜ್ಯಗಳ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಭಾರತದಲ್ಲಿ ಯಾವುದಿದೆ? ಅಪರ್ ಹೌಸ್ ರಾಜ್ಯಸಭಾ, ಲೋವರ್ ಹೌಸ್ ಲೋಕಸಭಾ. ಭಾರತದಲ್ಲಿ ಮೇಲ್ಮನೆ ರಾಜ್ಯಸಭೆ ಆದರೆ ಕೆಳಮನೆ ಲೋಕಸಭೆ. ಇದೆರಡನ್ನ ಸೇರಿ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ, ಸಂಸತ್ತು ಅಂತ ಕರಿತೀವಿ. ಅಮೇರಿಕಾದಲ್ಲಿ ಸೆನೆಟ್, ಅಪ್ಪರ್ ಹೌಸ್, ಲೋವರ್ ಹೌಸ್. ಲೋವರ್ ಹೌಸ್ ಯಾವುದು? ಅಮೇರಿಕಾದಲ್ಲಿ ಮೇಲ್ಮನೆ ಸೆನೆಟ್ ಆದರೆ ಕೆಳಮನೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ ಸಭೆ ಅಂತ ಕರಿತೀವಿ. ಈ ಕೆಳಮನೆಗೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಹೋಗ್ತಾರೆ ಪ್ರತಿನಿಧಿಗಳು, ಆದರೆ ಮೇಲ್ಮನೆಗೆ ಹಾಗಲ್ಲ. ಪ್ರತಿ ರಾಜ್ಯಗಳಿಗೆ ಆಯ್ಕೆಯಾದಂಥ ಪ್ರತಿನಿಧಿಗಳಿಂದ ಕೇಂದ್ರಕ್ಕೆ ರಾಜ್ಯಸಭೆಗೆ ಪ್ರತಿನಿಧಿಗಳು ಆಯ್ಕೆಯಾಗಿ ಹೋಗ್ತಾರೆ. ಅಂದರೆ ರಾಜ್ಯವನ್ನು ಪ್ರತಿನಿಧಿಸುವಂಥದ್ದು ರಾಜ್ಯಸಭೆ ಆದರೆ ದೇಶವನ್ನು ಪ್ರತಿನಿಧಿಸುವಂಥದ್ದು ಲೋಕಸಭೆ ಆಗಿರುವಂಥದ್ದನ್ನು ನಾವು ಇಲ್ಲಿ ಭಾರತದಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಎಲ್ಲಿ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲವೂ ಸಹಿತವಾಗಿ ಅಡಾಪ್ಟೆಡ್ ಇನ್ ಬೈಕೆಮರಾಲಿಸಮ್ ಸಿಸ್ಟಮ್, ಆ ಎಲ್ಲ ಕಡೆಯೂ ಸಹಿತವಾಗಿ
ದ್ವಿಸದನ ಶಾಸಕಾಂಗವನ್ನು ನೋಡ್ತೀವಿ. ಶಾಸಕಾಂಗದಲ್ಲಿ 2 ಸದನಗಳಿರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ. ನೆಕ್ಸ್ಟ್ 6th ಒನ್, ಸ್ಪೆಷಲ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ, ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ. ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ. ದಿ ಜುಡಿಷಿಯರಿ ಈಸ್ ಎ ಸ್ಪೆಷಲ್ ಫಾರ್ 2 reasons. To examine constitutionally of the law enacted by both the government is a special judiciary is needed. Special judiciary is needed. ಸಂಯುಕ್ತ ಸರ್ಕಾರಿ ಪದ್ಧತಿಯಲ್ಲಿ ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ಅತಿ ಅವಶ್ಯಕ. ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದಂಥ ಕಾನೂನುಗಳು ಸಂವಿಧಾನ ಬದ್ಧತೆಯನ್ನು ಪರೀಕ್ಷಿಸಲಿಕ್ಕೆ ಅಲ್ಲಿ ವಿಶೇಷ ನ್ಯಾಯಾಲಯ ಅಗತ್ಯ ಇರುತ್ತೆ. In the sense that the divisions of powers between central and states, the disputes regarding the powers are to be settled by the independent and impartial judiciary. ಎಲ್ಲಿ ಸಂಯುಕ್ತ ಸರ್ಕಾರ ಇತ್ತೋ ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವಿಭಜನೆಯಾಗಿರೋದರಿಂದಾಗಿ ಇವೆರಡರ ನಡುವೆ ಶಾಸನೀಯ ಇರ್ಬೋದು, ಆರ್ಥಿಕ ಇರ್ಬೋದು ಅಥವಾ ಆಡಳಿತಾತ್ಮಕ ವಿವಾದಗಳು ಎನ್ನುವಂಥದ್ದು ಉದ್ಭವಿಸುವುದು ಸರ್ವೇ ಸಾಮಾನ್ಯ. ಈ ಪ್ರಭಾವಕ್ಕೆ ಕೆಲವೊಂದಿಷ್ಟು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಂಗವು ಮಣಿಯದೆ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನ್ಯಾಯ ತೀರ್ಮಾನವನ್ನು ಮಾಡಬೇಕು ಅಂತಿದ್ದರೆ ಅಲ್ಲಿ ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗದ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತೆ. ಎಲ್ಲ ಕಡೆನೂ ಈ ಒಂದು ಸ್ಪೆಷಲ್ ಜುಡಿಷಿಯರಿ ಇರಲೇಬೇಕು. ಆದರೆ ಎಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರ ವ್ಯವಸ್ಥೆ ಇರುತ್ತೋ ಅಲ್ಲಿ ವಿಶೇಷವಾದಂಥ ನ್ಯಾಯಾಂಗ ವ್ಯವಸ್ಥೆ ಎನ್ನುವಂಥದ್ದು ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಸಂವಿಧಾನ ವಿರುದ್ಧವಾಗಿ ಕಾನೂನು ಮಾಡಿದವಾಗ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆಯನ್ನು ಮಾಡಲಿಕ್ಕೆ ನ್ಯಾಯಾಂಗಕ್ಕೆ ಅಧಿಕಾರ ಇದೆ. ಒಂದೊಮ್ಮೆ ಅದು ಕಾನೂನು ಬಾಹಿರವಾಗಿ ಒಂದು ಕಾನೂನು ಸಂವಿಧಾನ ಬಾಹಿರವಾಗಿ ಒಂದು ಕಾನೂನು ಮಾಡ್ತು ಅಂತಂದರೆ ಆ ಕಾನೂನನ್ನು ತೆಗೆದುಹಾಕುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ನ್ಯಾಯಾಂಗಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎನ್ನುವಂಥದ್ದು 2 ಇರುತ್ತಲ್ವ, ಈ 2ರ ನಡುವೆ ಕ್ಲಾಶಸ್ಗಳು ಉಂಟಾಗುವುದು ಸರ್ವೇ ಸಾಮಾನ್ಯ. ಜಗಳಗಳಿರ್ಬೋದು, ಕೆಲವೊಂದಿಷ್ಟು ಮನಸ್ತಾಪಗಳು ಎನ್ನುವಂಥದ್ದು ಬರುತ್ತೆ. ಅದನ್ನು ಆ ಒಂದು ಡಿಸ್ಟ್ರಿಬ್ಯೂಟ್ಸನ್ನು ಸಾಲ್ವ್ ಮಾಡಲಿಕ್ಕೆ, ಸಮಸ್ಯೆಯನ್ನು ಪರಿಹಾರ ನೀಡಲಿಕ್ಕೆ ಸ್ವತಂತ್ರವಾಗಿ ಮತ್ತು ವಿಶೇಷವಾದಂಥ ನ್ಯಾಯಾಂಗ ಎನ್ನುವಂಥದ್ದು ಅತಿ ಅವಶ್ಯಕ. ಶಾಸಕಾಂಗ ಇರ್ಬೋದು ಅಥವಾ ಕಾರ್ಯಾಂಗದ ಯಾರ ಒತ್ತಡಕ್ಕೂ ಸಹ ಮಣಿಯದೆ ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎನ್ನುವಂಥದ್ದು ಆಗಿರುವಂಥದ್ದು ಅತಿ ಅವಶ್ಯಕವಾಗಿರುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಡ್ಯುಯಲ್ ಸಿಟಿಜನ್ಶಿಪ್, ಪ್ರತ್ಯೇಕತೆ. ಡ್ಯುಯಲ್ ಸಿಟಿಜನ್ಶಿಪ್, ಪ್ರತ್ಯೇಕತೆ. ಸಿಟಿಜನ್ಸ್ ಆಫ್ ದಿ ಫೆಡರಲ್ ಗವರ್ನಮೆಂಟ್ ಎಂಜಾಯ್ ಡ್ಯುಯಲ್ ಸಿಟಿಜನ್ಶಿಪ್, ಒನ್ ಫಾರ್ ದಿ ಫೆಡರೇಟಿಂಗ್ ಯೂನಿಟ್ಸ್ ಇನ್ ವಿಚ್ ಆರ್ ರೀಸನ್ಸ್ and other for the whole nations. For example, USA, Switzerland. ಸಂಯುಕ್ತ ಸರ್ಕಾರಿ ವ್ಯವಸ್ಥೆಯು ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕಂತ ಇದ್ದರೆ ಅಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ, ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ನ್ಯಾಯಾಲಯ, ಪ್ರತ್ಯೇಕ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಮೇರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಎನ್ನುವಂಥದ್ದು ಇದೆ. ಅಲ್ಲಿ ಅಮೇರಿಕಾದಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದು ಪೌರತ್ವ ಆದರೆ ರಾಜ್ಯಕ್ಕೆ ಪ್ರತ್ಯೇಕವಾದಂಥ ಪೌರತ್ವ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಎಲ್ಲಿ ಸಂಯುಕ್ತ ಮಾದರಿಯ ಸರ್ಕಾರಿ ವ್ಯವಸ್ಥೆ ಇದೆಯೋ ಅಲ್ಲಿ 2 ರೀತಿಯಾದಂಥ ಸಿಟಿಜನ್ಶಿಪ್ ಅಂದರೆ ಈಗ ನಾವು ವೋಟರ್ ಐ ಡಿ ಅಂತ ಕರಿತೀವಲ್ವ, ಅದು ಪೌರತ್ವವನ್ನು ತೋರಿಸುವಂಥ ಒಂದು ಐ ಡಿ. ನಮ್ಮಲ್ಲಿ ಒಂದೇ ಪೌರತ್ವ ಇದೆ, ರಾಜ್ಯಕ್ಕೂ ಒಂದೇ ಪೌರತ್ವ, ಕೇಂದ್ರಕ್ಕೂ ಒಂದೇ ಪೌರತ್ವ. ಯಾಕಂತಂದರೆ ಇಂಡಿಯಾ ಇಸ್ ಎ ಪಾರ್ಟ್ಲಿ ಫೆಡರಲ್ ಗೌರ್ಮೆಂಟ್ ಸಿಸ್ಟಮ್ ಅಡಾಪ್ಟೆಡ್, ಪಾರ್ಟ್ಲಿ ಯೂನಿಟರಿ
ಫಾರ್ಮ್ ಆಫ್ ಗೌರ್ಮೆಂಟ್ ಆರ್ ಅಡಾಪ್ಟೆಡ್. ಭಾರತ ಎನ್ನುವಂಥದ್ದು ಭಾಗಶಃ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರೆ ಭಾಗಶಃ ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಹಾಗಾಗಿ ಭಾರತ ಎನ್ನುವಂಥದ್ದು ಸಂಪೂರ್ಣವಾಗಿ ಏಕಾತ್ಮಕ ಮಾದರಿ ಸರ್ಕಾರನೂ ಅಲ್ಲ, ಸಂಪೂರ್ಣವಾಗಿ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಸಹ ಅಳವಡಿಸಿಕೊಂಡಿಲ್ಲ. ಆದರೆ ಅಮೆರಿಕ ಇರ್ಬೋದು ಅಥವಾ ಸ್ವಿಟ್ಜರ್ಲ್ಯಾಂಡ್ಗಳಿರ್ಬೋದು, ಇದು ಸಂಪೂರ್ಣವಾಗಿ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಅಲ್ಲಿ ದ್ವಿಪೌರತ್ವವನ್ನು ಕಾಣ್ತೀವಿ. ಇಷ್ಟು ಡ್ಯುಯಲ್ ಸಿಟಿಜನ್ಶಿಪ್, ಕೇಂದ್ರಕ್ಕೆ ಒಂದು ಪೌರತ್ವ, ರಾಜ್ಯಕ್ಕೆ ಒಂದು ಪೌರತ್ವ, ಅಂದರೆ ವೋಟರ್ ಐ ಡಿ ಅಂತ ಕರಿತೀವಿ. ಅಲ್ಲಿ ಪ್ರತ್ಯೇಕವಾದಂಥ ವೋಟರ್ ಐ ಡಿಗಳಿರುತ್ತೆ. ಯಾವ ರೀತಿಯಾಗಿ ಕೇಂದ್ರಕ್ಕೆ ಒಂದು ವೋಟರ್ ಐ ಡಿ ಅಂದರೆ ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇರುವಂಥದ್ದು, ಕೇಂದ್ರಕ್ಕೆ ಒಂದು ರೀತಿಯಾದಂಥ ಪೌರತ್ವ, ರಾಜ್ಯಕ್ಕೆ ಪ್ರತ್ಯೇಕವಾದಂಥ ಪೌರತ್ವ ವ್ಯವಸ್ಥೆಗಳಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇವಿಷ್ಟು ಫೀಚರ್ಸ್ ಆಫ್ ಫೆಡ್ರಲ್ ಗೌರ್ನಮೆಂಟ್, ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯ ಪ್ರಮುಖವಾದಂಥ ಗುಣಲಕ್ಷಣಗಳು ಏನು ಎನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಸೊ ಹಾಗಿದ್ರೆ ವಾಟ್ ಈಸ್ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ದಿ ಯುನಿಟರಿ ಗೌರ್ಮೆಂಟ್ ಆ್ಯಂಡ್ ಫೆಡ್ರಲ್ ಗೌರ್ನಮೆಂಟ್? ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಗೂ ಅದೇ ರೀತಿಯಾಗಿ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಗೂ ಇರುವಂಥ ವ್ಯತ್ಯಾಸಗಳೇನು? ಸೊ ದಿ ಯುನಿಟರಿ ಗೌರ್ಮೆಂಟ್ ಆರ್ ದಿ ಓನ್ಲಿ ಒನ್ ಸೆಂಟ್ರಲ್ ಗೌರ್ನಮೆಂಟ್, ಬಟ್ ಫೆಡರಲ್ ಗೌರ್ನಮೆಂಟ್ ಆರ್ ದಿ ಟೂ ಸೆಟ್ಸ್ ಆಫ್ ದಿ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದೇ ಸರ್ಕಾರ ವ್ಯವಸ್ಥೆ ಇರುತ್ತೆ. ಆದರೆ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಪ್ರತ್ಯೇಕವಾದಂಥ ಒಂದು ಸರ್ಕಾರ ವ್ಯವಸ್ಥೆಗಳಿರುವಂಥದ್ದನ್ನು ನಾವು ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಇಷ್ಟು ದಿ ಕಾನ್ಸಂಟ್ರೇಷನ್ಸ್ ಆಫ್ ಪವರ್ ಇನ್ ಫೆಡರಲ್ ಗೌರ್ಮೆಂಟ್, unitary government and federal government are the distributions of the power or distributions on the power. ಅಂದರೆ ಅಧಿಕಾರ ಎನ್ನುವಂಥದ್ದು ವಿಭಜನೆ ಆಗಿರುವಂಥದ್ದು ನಾವು ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಕಾಣಬಹುದಾಗಿದೆ. ಸಿಂಗಲ್ ಗೌರ್ನಮೆಂಟ್ ಇನ್ ಯುನಿಟರಿ ಗೌರ್ಮೆಂಟ್ ಆ್ಯಂಡ್ ಫೆಡರಲ್ ಗೌರ್ಮೆಂಟ್ ಆರ್ ದಿ ಡ್ಯುಯಲ್ ಗೌರ್ನಮೆಂಟ್ ಸಿಸ್ಟಮ್. ಅದೇ ರೀತಿಯಾಗಿ ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಸರ್ಕಾರ ಇರುತ್ತೆ. ಆದರೆ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ದ್ವಿ ಸರ್ಕಾರ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ದಿ ಯುನಿಟರಿ ಗೌರ್ಮೆಂಟ್ ಆರ್ ರಿಟನ್ ಆರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಬಟ್ ಫೆಡರಲ್ ಗೌರ್ಮೆಂಟ್ ಆರ್ ದಿ ರಿಟನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಸಂವಿಧಾನವು ಲಿಖಿತವಾಗಿಯೂ ಇರ್ಬೋದು ಅಥವಾ ಅಲಿಖಿತವಾಗಿಯೂ ಸಹ ಇರ್ಬೋದು. ಆದರೆ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಸಂವಿಧಾನ ಎನ್ನುವಂಥದ್ದು ಲಿಖಿತವಾಗಿಯೂ ಮತ್ತು ಕಠಿಣವಾಗಿಯೂ ಸಹ ಇರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಫೆಡರಲ್ ಯುನಿಟರಿ ಗೌರ್ಮೆಂಟ್ ಆರ್ ದಿ ನೋ ಸ್ಪೆಷಲ್ ಜುಡಿಷಿಯರಿ, ಬಟ್ ಫೆಡರೇಷನ್ ಗೌರ್ಮೆಂಟ್ ಆರ್ ಸ್ಪೆಷಲ್ ಆ್ಯಂಡ್ ಇಂಡಿಪೆಂಡೆನ್ಸ್ ಜುಡಿಷಿಯರಿ. ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ವಿಶೇಷವಾದಂಥ ನ್ಯಾಯಾಲಯದ ಅವಶ್ಯಕತೆ ಇಲ್ಲ. ಆದರೆ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ವಿಶೇಷ ಮತ್ತು ಸ್ವತಂತ್ರವಾದಂಥ ನ್ಯಾಯಾಂಗದ ವ್ಯವಸ್ಥೆ ಇರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಯುನಿಟರಿ ಗೌರ್ಮೆಂಟ್ ಆರ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಎ ಸುಪ್ರೀಂ, is a supremacy of the parliament, but federal government are the supremacy of the constitution. ಏಕಾತ್ಮಕ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಎನ್ನುವಂಥದ್ದು ಸರ್ವಶ್ರೇಷ್ಠತೆಯನ್ನು ಪಡೆದಿದ್ದರೆ ಸಂಯುಕ್ತ ಮಾದರಿ ಸರ್ಕಾರ ವ್ಯವಸ್ಥೆಯಲ್ಲಿ ಸಂವಿಧಾನ ಎನ್ನುವಂಥದ್ದು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುವಂಥದ್ದು ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ಈ ಎರಡರ ನಡುವಿನ ಡಿಫರೆನ್ಸ್ಗಳು ಯಾವುದು? ಯುನಿಟರಿ ಗೌರ್ಮೆಂಟ್ ಆ್ಯಂಡ್ ಫೆಡರಲ್ ಗೌರ್ನಮೆಂಟ್, ಏಕಾತ್ಮಕ ಮಾದರಿ ಸರ್ಕಾರ ಮತ್ತು ಸಂಯುಕ್ತ ಮಾದರಿ ಸರ್ಕಾರ ನಡುವಿನ ವ್ಯತ್ಯಾಸಗಳು. ಸೊ ಇಲ್ಲಿಗೆ ನಿಮ್ಮದು 4th ಯೂನಿಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಇಸ್ ಯೂನಿಟ್ 5 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಮುಂದಿನ ಒಂದು ಅವಧಿಯಲ್ಲಿ ನಾವು 5ನೇ ಅಧ್ಯಾಯದ ಕುರಿತಾಗಿ ತಿಳಿಯೋಣ. ಭಾರತ ಸಂವಿಧಾನ ಎನ್ನುವಂಥದ್ದು 5ನೇ ಅಧ್ಯಾಯ. ಅದು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಾವು ತಿಳಿಯೋಣ. ಥ್ಯಾಂಕ್ ಯು.